ನಮ್ಮ ಹೆಸರು ರವಿಕುಮಾರ್ ಅಂತ ಮಧುಗಿರಿಯಿಂದ ಬಂದಿದ್ದೇವೆ. ನಮ್ಮ ಅಣ್ಣವ್ರಿಗೆ ತೋರಿಸ್ಬೇಕಾಯ್ತು. ಒಂದು ಸ್ವಲ್ಪ ಏನಂದರೆ ಪ್ರಾಬ್ಲಮ್ ಇದ್ದಿದ್ದು ಹಾರ್ಟಿಂದ ಒಂದು ಸ್ವಲ್ಪ ಸಮಸ್ಯೆ ಇತ್ತು. ಆ ಸಮಸ್ಯೆನ ಎಲ್ಲಿಂದ ತಿಳ್ಕೊಂಡ್ವಿ ಅಂದರೆ ಜುಲೈ 3 ಅವತ್ತು ಸ್ನೇಕ್ ಬೈಟ್ ಆದಂಥ ಮೂಮೆಂಟಲ್ಲಿ ಡಾಕ್ಟರು ಸ್ಟೆಥೋಸ್ಕೋಪ್ ಇಕ್ಕಿ ಚೆಕ್ ಮಾಡಿದಾಗ ಹಾರ್ಟ್ ಬೀಟ್ ವೇರಿಯೇಷನ್ಸ್ ಬಂದಂಥ ಮೂಮೆಂಟಲ್ಲಿ ಹೀಗೆ ಕಾರ್ಡಿಯಾಕ್ ಸಮಸ್ಯೆ ಇದೆ, ಹೀಗೆ ಬಗೆಹರಿಸ್ಕೋಬಹುದು ಅಂತ ಹೇಳಿದ್ರು. ಅದು ವಿನಾಯಕ ಹಾಸ್ಪಿಟಲ್ ತುಮಕೂರಲ್ಲಿ ತೋರಿಸಿದಾಗ ಅವರು ಈ ಹಾಸ್ಪಿಟಲ್ಗೆ ಹೋಗಿ ಅಂತ ಪ್ರವೀಣ್ ಕುಮಾರ್ ಸರ್ ಸಜೆಸ್ಟ್ ಮಾಡಿದ್ರು ಇಲ್ಲಿಗೆ ಬರಲಿಕ್ಕೆ. ಇಲ್ಲಿಗೆ ಬಂದಾಗ ಡಾಕ್ಟರ್ ಭರತ್ ಸರ್ ಅಂತ ಮೀಟ್ ಮಾಡಿದ್ವಿ. ಅವರು ಏನಿರುತ್ತೆ, ಏನೇನಿದೆ ಪ್ರೊಸೀಜರ್ಸ್ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಬಂದರು. ಹಾಗೆ ಅವರು ನಮ್ಮ ಯಾವುದೇ ಒಂದು ಸಮಸ್ಯೆನ ಅವ್ರ ಹತ್ರ ಹೇಳ್ಕೊಂಡಾಗ ಅವರು ಅದಕ್ಕೆ ತಕ್ಕಂಥ ಪ್ರತಿಕ್ರಿಯೆನ ಕೊಡ್ತಾ ಬಂದರು. ಅವ್ರು ಎಲ್ಲೂ ಒಂದು ಕಡೆನೂ ಬೇಜಾರು ಮಾಡ್ಕೊಳ್ಳಿಲ್ಲ, ಏನೂ ಇಲ್ಲ. ಆ ರೀತಿ ಯಾವ ರೀತಿ ಕೋಪರೇಟ್ ಮಾಡಿದ್ರು ಅಂದ್ರೆ ಒಬ್ಬ ಫ್ಯಾಮಿಲಿ ಮೆಂಬರ್ ರೀತಿ ಅವ್ರು ಕೋಪರೇಟ್ ಮಾಡಿದ್ರು. ಅಷ್ಟು ಚೆನ್ನಾಗಿ ಕೋಪರೇಟ್ ಮಾಡಿದ್ರು. ಮತ್ತೆ ಇಲ್ಲಿ ಟ್ರೀಟ್ಮೆಂಟ್ ಬಂದಾಗ ಆ ವ್ಯಕ್ತಿಗೆ ಏನು ಬೇಕು ಬೇಡ ಅನ್ನೋದು ತಿಳ್ಕೊಂಡು ಟ್ರೀಟ್ಮೆಂಟ್ ಅದೇ ರೀತಿ ಯಾವ ರೀತಿ ಪ್ರೊಸೀಜರ್ ಇರುತ್ತೋ ಅದೇ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಬಂದಿದ್ದಾರೆ. ಟ್ರೀಟ್ಮೆಂಟ್ ಕೊಡ್ತಾ ಬಂದಾಗ ನಮ್ಮ ಅಣ್ಣನ ಆರೋಗ್ಯದ ಸ್ಥಿತಿನೂ ಉನ್ನತ ಮಟ್ಟಕ್ಕೆ ಬರ್ತಾ ಇದೆ, ಚೆನ್ನಾಗಾಗಿದೆ. ಮತ್ತೆ ಅವರು ಕ್ಯೂರ್ ಆಗಿದ್ದಾರೆ. ಇದರ ಬಗ್ಗೆ ಆಸ್ಟರ್ CMIಗೆ ಏನ್ ಹೇಳ್ತೀನಿ ಅಂದ್ರೆ ಅದರ ಸಂಸ್ಥಾಪಕರಿಗೂ ಮತ್ತೆ ಅದರ ಕಾರ್ಯದರ್ಶಿಗಳಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಬರ್ತೇನೆ. ಮತ್ತೆ ಇದು ಕಾರ್ಡಿಯಾಲಜಿ ಟೀಮಲ್ಲಿ ಡಾಕ್ಟರ್ ಭರತ್ ಸರ್ ಮತ್ತೆ ಪ್ರವೀಣ್ ಕುಮಾರ್ ಸರ್ ಅವರ ಕೊಲೀಗ್ ಅವರಿಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಬಹಳ ಇಷ್ಟಪಡ್ತೇನೆ. ಹಾಗೆ ಇಲ್ಲಿನ ಕಾರ್ಯ ಸಿಬ್ಬಂದಿಗಳು ಏನಿದ್ದಾರೆ ಎಂಪ್ಲಾಯರ್ಸ್, ಅವರು ಎಲ್ಲೋ ಒಂದು ಕಡೆ ಮಕಾನ ಸಿಡುಕು ಮಾಡ್ಕೊಳ್ಳದಂತೆ ಅವರ ನಡವಳಿಕೆ ಅಷ್ಟು ಚೆನ್ನಾಗಿತ್ತು. ಒಬ್ಬ ಪೇಷಂಟ್ನ ಯಾವ ರೀತಿ ನೋಡಬೇಕು ಅಂದರೆ ಒಬ್ಬ ಫ್ಯಾಮಿಲಿ ಮೆಂಬರ್ ರೀತಿ ಕೇರ್ ಮಾಡ್ತಾ ಬಂದರು. ಆ ರೀತಿ ಕೇರ್ ಮಾಡ್ಕೊಂಡು ಬಂದಾಗ ನಮ್ಮ ಅಣ್ಣನ ಮನಸ್ಥಿತಿ ಮತ್ತು ಆರೋಗ್ಯದ ಸ್ಥಿತಿ ಎರಡೂ ಚೆನ್ನಾಗಿ ಬಂದಿದೆ. ಇದರಿಂದ ನಾನು ತುಂಬ ಧನ್ಯವಾದಗಳನ್ನ ಆಸ್ಟರ್ CMIಗೆ ಹೇಳ್ತಾ ಇದ್ದೇನೆ. ಇಷ್ಟಕ್ಕೆ ನಾನು ಮಾತನ್ನ ಮುಗಿಸ್ತೇನೆ.